ಹೆಲೋ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಗೌರ್ಮೆಂಟ್ ಸೆಂಟರ್ ಮ್ಯಾನಿಫೆಸ್ಟೇಷನ್. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಅಸಂಪ್ಷನ್ಸ್ ಕ್ರಿಯೇಟ್ ಯುವರ್ ರಿಯಾಲಿಟಿ. ನಮಸ್ಕಾರ ಎಲ್ರಿಗೂ ಕೂಡ. ಸೊ ಇಂದು ನಾವು ಒಂದು ಪವರ್ಫುಲ್ ಕ್ವಶನ್ಸ್ಗೆ ಆನ್ಸರ್ನ ನೋಡೋಣ. ನಮ್ಮ ರಿಯಾಲಿಟಿಯನ್ನ ಥಾಟ್ಸ್ ಕ್ರಿಯೇಟ್ ಮಾಡುತ್ತಾ, ಆಕ್ಷನ್ ಕ್ರಿಯೇಟ್ ಮಾಡುತ್ತಾ, ಅಥವಾ ಅಸಂಪ್ಷನ್ ಕ್ರಿಯೇಟ್ ಮಾಡುತ್ತಾ? ಲಾ ಆಫ್ ಅಸಂಪ್ಷನ್ ಪ್ರಕಾರ ನಿಮ್ಮ ಲೈಫ್ ಅಲ್ಲಿ ರಿಪೀಟೆಡ್ ಆಗಿ ಏನ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ, ಆ ರಿಯಾಲಿಟಿಯ ಮೂಲ ಕಾರಣ ಯಾವುದು ಅಂತ ಹೇಳಿದ್ರೆ ನಿಮ್ಮ ಡಾಮಿನೆಂಟ್ ಅಸಂಪ್ಷನ್. ಯಾವ್ದನ್ನ ನೀವು ಪ್ರೂಫ್ ಇಲ್ಲ ಅಂತ ಹೇಳಿದ್ರು ಕೂಡ ನ್ಯಾಚುರಲ್ ಅಂತ ಬಿಲೀವ್ ಮಾಡ್ತೀರೋ, ಅಂದ್ರೆ ಮ್ಯಾನಿಫೆಸ್ಟೇಷನ್ ರಿಲೇಟೆಡ್. ಉದಾಹರಣೆಗೆ, ನಾನು ಲಕ್ಕಿ ಪರ್ಸನ್, ಪೀಪಲ್ ಆಲ್ವೇಸ್ ರೆಸ್ಪೆಕ್ಟ್ ಮೀ, ಮನಿ ಈಸಿಲಿ ಕಮ್ಸ್ ಟು ಮೀ. ಇವು ಅಸಂಪ್ಷನ್. ಅದನ್ನ ಹೇಳೋದು ನೀವು 3D ಚೆಕ್ ಮಾಡೋದಲ್ಲ. ದಿಸ್ ಇಸ್ ಮೈ ನ್ಯಾಚುರಲ್ ಸ್ಟೇಟ್. ನಾನು ಲಕ್ಕಿ ಪರ್ಸನ್, ಅದಕ್ಕೆ ನೀವು ಪ್ರೂಫ್ ನ ಹುಡ್ಕೋದಲ್ಲ. ಪೀಪಲ್ ಆಲ್ವೇಸ್ ರೆಸ್ಪೆಕ್ಟ್ ಮೀ, ಅದಕ್ಕೆ ನೀವು ಪ್ರೂಫ್ ನ ಹುಡ್ಕೋದಲ್ಲ. ಓಕೆ, ಇವು ಅಸಂಪ್ಷನ್ ಆಗಿರುವಂತದ್ದು. ಇಟ್ಸ್ ವೆರಿ ನ್ಯಾಚುರಲ್, ನೀವು ಅದನ್ನ ಒಪ್ಕೊಬೇಕು. ಯು ಆರ್ ದಟ್ ಬೀಯಿಂಗ್. ಹಾಗೆಯೇ ಇನ್ನೊಂದು ಅಸಂಪ್ಷನ್ ಬೇರೆ ರೀತಿಯಲ್ಲಿ ನೀವು ನಿಮಗೆ ಇದು ಮಾಡ್ಕೊಳ್ಳೋದು, ನನ್ನಿಂದ ಆಗಲ್ಲ, ಮನಿ ಉಳಿಯೋದಿಲ್ಲ, ರಿಲೇಶನ್ಶಿಪ್ ವರ್ಕ್ ಆಗೋದಿಲ್ಲ, ನನಗೆ ಅಪರ್ಚುನಿಟಿ ಸಿಗೋದಿಲ್ಲ. ಇವು ಕೂಡ ಅಸಂಪ್ಷನ್, ಆದ್ರೆ ಇವು ನೆಗೆಟಿವ್ ಅಸಂಪ್ಷನ್ ಆಗಿರುತ್ತೆ. ಅಂದ್ರೆ ಸಬ್ ಕಾನ್ಸಿಯಸ್ ಮೈಂಡ್ ಅದನ್ನ ಕ್ವಶನ್ ಮಾಡೋದಿಲ್ಲ. ನಾನು ಅದನ್ನ ಹೇಳೋದು ನಿಮ್ಗೆ, ನೀವು ಏನನ್ನ ಹಾಕೊಂತೀರೋ ಅದನ್ನ ಸಬ್ ಕಾನ್ಶಿಯಸ್ ನೆವರ್ ಕ್ವಶನ್ಸ್. ಜಸ್ಟ್ ನೀವೇನ್ ಹಾಕ್ತೀರಾ, ನೀವೇನ್ ಫೀಡ್ ಮಾಡ್ತಿರ್ತೀರಾ ಅದನ್ನ ತಗೊಳ್ತಾ ಇರುತ್ತೆ. ಒಂದು ಸಿಂಪಲ್ ಎಕ್ಸಾಂಪಲ್ ನೋಡೋದಾದ್ರೆ, ಇಬ್ರು ಇಂಟರ್ವ್ಯೂಗೆ ಹೋಗ್ತಾರಂತ ಅನ್ಕೊಳ್ಳಿ. ಒಬ್ಬರ ಅಸಂಪ್ಷನ್ ನನಗೆ ಜಾಬ್ ಸಿಗುತ್ತೆ ಅಂತ ಇರುತ್ತೆ, ಇನ್ನೊಬ್ಬರ ಅಸಂಪ್ಷನ್ ನನ್ನನ್ನ ರಿಜೆಕ್ಟ್ ಮಾಡ್ಬಿಡ್ತಾರೇನೋ ಅಂತ ಇರುತ್ತೆ. ಸೊ ಏನಾಗುತ್ತೆ ಅಂದ್ರೆ ಅವರ ಬಾಡಿ ಲ್ಯಾಂಗ್ವೇಜ್ ಬೇರೆ ಇದೆ, ಅವರ ಅಸಂಪ್ಷನ್ಸ್ ಬೇರೆ ಇದೆ, ಅವರ ವಾಯ್ಸ್ ಬೇರೆ ಇದೆ, ಅವರ ಕಾನ್ಫಿಡೆನ್ಸ್ ಬೇರೆ ಇದೆ, ಅವರ ಎನರ್ಜಿ ಬೇರೆ ಇದೆ, ಅವರ ಫೋಕಸ್ ಬೇರೆ ಇದೆ. ಕೊನೆಗೆ ರಿಸಲ್ಟ್ ಕೂಡ ಬೇರೆ ಬೇರೆ ಆಗ್ಬೋದು. ಯಾಕೆ ಆ ರೀತಿ ಆಗುತ್ತೆ? ಅಸಂಪ್ಷನ್ ಮೊದಲು ಇನ್ನರ್ ಸ್ಟೇಟ್ ನ ಚೇಂಜ್ ಮಾಡುತ್ತೆ, ನಂತರ ಇನ್ನರ್ ಸ್ಟೇಟ್ ಹೊರಗಿನ ಎಕ್ಸ್ಪೀರಿಯನ್ಸ್ ಅನ್ನ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ, ನೀವು ನಿಮ್ಮನ್ನ ವ್ಯಾಲ್ಯುಬಲ್ ಪರ್ಸನ್ ಅಂತ ಅಸ್ಯೂಮ್ ಮಾಡಿದ್ರೆ ನೀವು ನಿಮ್ಮನ್ನ ಗೌರವಿಸಲು ಶುರು ಮಾಡ್ತೀರಾ. ಈಗ ಅರ್ಥ ಆಗ್ತಿದೆಯಲ್ಲ? ವೆನ್ ಯು ಸೇ ಐ ಆಮ್ ವ್ಯಾಲ್ಯುಬಲ್ ಅಂತ ಅನ್ಕೊಂತೀರೋ, ನೀವು ನಿಮ್ಮನ್ನ ಗೌರವಿಸಲು ಶುರು ಮಾಡ್ತೀರಾ. ಅಂದ್ರೆ ನಿಮ್ಮನ್ನ ನೀವು ರೆಸ್ಪೆಕ್ಟ್ ನ ಮಾಡ್ತೀರಾ, ಬೆಟರ್ ಡಿಸಿಷನ್ ನ ಮಾಡ್ತೀರಾ, ಒಳ್ಳೆ ಅಪರ್ಚುನಿಟೀಸ್ ಗಳನ್ನ ಅಕ್ಸೆಪ್ಟ್ ನ ಮಾಡ್ತೀರಾ. ಜನರು ಕೂಡ ನಿಮ್ಮನ್ನ ಬೇರೆ ರೀತಿಯಲ್ಲಿ ಟ್ರೀಟ್ ಮಾಡಲು ಶುರು ಮಾಡ್ತಾರೆ. ಅಂದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ರಿಯಾಲಿಟಿ ಸಡನ್ಲಿ ಚೇಂಜ್ ಆಗ್ತಿದೆಯಾ ಅಂದ್ರೆ ನೋಡಿ, ಯಾವ ತರ ಥಾಟ್ ಪ್ಯಾಟರ್ನ್ ಅನ್ನು ಚೇಂಜ್ ಮಾಡ್ತಾ 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 ಎಲ್ಲದನ್ನು ಕೂಡ ಚೇಂಜಸ್ ಆಗ್ತಿದೆ. ನಿಮ್ಮ ಕಾನ್ಫಿಡೆನ್ಸ್ ಚೇಂಜಸ್ ಆಗ್ತಿದೆ, ನಿಮ್ಮ ಬಾಡಿ ಲ್ಯಾಂಗ್ವೇಜಸ್ ಚೇಂಜಸ್ ಆಗ್ತಿದೆ. ನೀವು ಈ ರೀತಿ ಎಲ್ಲ ಇದ್ದಾಗ ಜನರು ಕೂಡ ನಿಮ್ಮನ್ನ ಬೇರೆ ಬೇರೆ ರೀತಿಯಲ್ಲಿ ಟ್ರೀಟ್ ಮಾಡೋಕೆ ಶುರು ಮಾಡ್ತಾರೆ. ಅಂದ್ರೆ ನಿಮ್ಮ ಅಸಂಪ್ಷನ್ ಚೇಂಜ್ ಆಯ್ತಲ್ವಾ ಇಲ್ಲಿ. ನಾನು ಕಾನ್ಫಿಡೆಂಟ್ ಆಗಿದ್ದೇನೆ, ನಾನು ಪವರ್ಫುಲ್ ಆಗಿದ್ದೇನೆ. ಈ ಅಸಂಪ್ಷನ್ ನ ಪ್ರಕಾರ ಏನಾಯ್ತು, ನಿಮ್ಮ ಐಡೆಂಟಿಟಿ ಚೇಂಜ್ ಕೂಡ ಆಯ್ತು. ಓಕೆ, ಸೊ ಇಲ್ಲಿ ನೋಡಿ, ಐಡೆಂಟಿಟಿ ಚೇಂಜ್ ಆದಾಗ ಬಿಹೇವಿಯರ್ ಕೂಡ ಚೇಂಜಸ್ ಆಗುತ್ತೆ, ಬಿಹೇವಿಯರ್ ಚೇಂಜಸ್ ಆದಾಗ ರಿಸಲ್ಟ್ಸ್ ಕೂಡ ಚೇಂಜಸ್ ಆಗುತ್ತೆ. ಇದು ಮ್ಯಾಜಿಕ್ ಅಲ್ಲ. ಓಕೆ, ಇದು ಸೈಕಾಲಜಿ ಅಂಡ್ ಸಬ್ ಕಾನ್ಸಿಯಸ್ ನ ಪ್ರೋಗ್ರಾಮಿಂಗ್. ಇದನ್ನ ಅರ್ಥ ಮಾಡ್ಕೊಳ್ಳಿ. ನಮ್ಮ ಬ್ರೈನ್ ಅಲ್ಲಿ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಅನ್ನೋ ಒಂದು ಫಿಲ್ಟರಿಂಗ್ ಸಿಸ್ಟಮ್ ಇದೆ. ನೀವು ಯಾವ್ದನ್ನ ಇಂಪಾರ್ಟೆಂಟ್ ಅಂತ ಅಸ್ಯೂಮ್ ಮಾಡ್ತೀರೋ ಅದಕ್ಕೆ ಹೇಳೋದು ನಿಮ್ಮ ಗೋಲ್ಸ್ ಗಳಿಗೆ, ನಿಮ್ಮ ಡಿಸೈರ್ಸ್ ಗಳಿಗೆ ನಿಮ್ಗೆ ಕ್ಲಾರಿಟಿ ಇರ್ಬೇಕಂತ. ನೀವು ಯಾವ್ದನ್ನ ಇಂಪಾರ್ಟೆಂಟ್ ಅಂತ ಅಸ್ಯೂಮ್ ಮಾಡ್ತೀರೋ, ನೋಡಿ, ನಿಮ್ಗೆ ಯಾವ್ದೋ ಒಂದು ಗೋಲ್ ಮ್ಯಾನಿಫೆಸ್ಟ್ ಆಗ್ಬೇಕು, ನೀವು ಅದಕ್ಕೆ ರಿಲೇಟೆಡ್ ಆಗಿ ಅಸ್ಯೂಮ್ ನ ಮಾಡ್ತಿರ್ತೀರಾ. ಆಗ ನಮ್ಮ ಬ್ರೈನ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಆ ಒಂದು ಗೋಲ್ಗೆ ಸಂಬಂಧಪಟ್ಟಂತೆ, ಆ ಡಿಸೈರ್ ಗೆ ಸಂಬಂಧಪಟ್ಟಂತೆ ಅಪರ್ಚುನಿಟೀಸ್, ಎವಿಡೆನ್ಸ್ ಅಂಡ್ ಇನ್ಫಾರ್ಮೇಶನ್ ನ ಹೆಚ್ಚು ನೋಟಿಸ್ ನ ಮಾಡುತ್ತೆ. ಓಕೆ, ನೀವೇನೋ ಒಂದು ಡಿಸಿಷನ್ ಮಾಡಿದ್ರಿ, ಯಾವ್ದೋ ಒಂದು ಕಾರ್ ತಗೋಬೇಕಂತ ಹೇಳಿದ್ರಿ, ನೀವು ಡಿಸಿಷನ್ ಮಾಡಿದ ಕೂಡ್ಲೇನೆ ಅದಕ್ಕೆ ರಿಲೇಟೆಡ್ ಆದ ಕಾರ್ಸ್ ಗಳೇ ನಿಮ್ಗೆ ಕಾಣುತ್ತೆ. ಕಲರ್ಸ್ ಇರ್ಬೋದು, ಮಾಡೆಲ್ಸ್ ಇರ್ಬೋದು, ಅದನ್ನೇ ಕಾಣ್ತಿರ್ತೀರ ಎಲ್ಲೋದ್ರು. ಅಥವಾ ನೀವು ಜಸ್ಟ್ ರ್ಯಾಂಡಮ್ ಆಗಿ ಮೊಬೈಲ್ ಓಪನ್ ಮಾಡ್ತೀರಾ, ಅಲ್ಲಿ ಆಡ್ ಬಂದಿರುತ್ತೆ ಅದ್ರದ್ದು. ಆ ರೀತಿಯಾಗಿ ಅಂದ್ರೆ ಎಲ್ಲೆಲ್ಲೋ ಅಪರ್ಚುನಿಟೀಸ್ ಗಳನ್ನ ಕಾಣ್ತೀರಾ. ನಾಟ್ ಜಸ್ಟ್ ದಟ್, ಓಕೆ, ಎಲ್ಲದನ್ನು ಕೂಡ, ಎಲ್ಲಾ ಡಿಸೈರ್ ಗಳಿಗೂ ಕೂಡ ಹೇಳ್ತಾ ಇರೋದಿಲ್ಲಿ. ಇನ್ ಕೆಲವರಿಗೆ ನೆಗೆಟಿವ್ ಅಸಂಪ್ಷನ್ ಇರೋರಿಗೆ ಬರೀ ಪ್ರಾಬ್ಲಮ್ಸ್ ಮಾತ್ರ ಕಾಣುತ್ತೆ. ವರ್ಲ್ಡ್ ಚೇಂಜ್ ಆಗಿಲ್ಲ, ಹಾಗೆ ಹೀಗೆ, ನನ್ನ ಡಿಸೈರ್ಸ್ ನನ್ಗೆ ವರ್ಕ್ ಆಗ್ತಿಲ್ಲ, ನನ್ಗೆ ಮ್ಯಾನಿಫೆಸ್ಟ್ ಆಗ್ತಿಲ್ಲ. ಈ ರೀತಿಯಾಗಿ ನೋಡಿ, ನಿಮ್ದೇ ಅಸಂಪ್ಷನ್ ಎರಡನ್ನು ಕೂಡ. ಅಸಂಪ್ಷನ್ ಹೇಗೆ ಚೇಂಜ್ ಮಾಡ್ಬೇಕು ಹಾಗಿದ್ರೆ? ಮೊದಲನೇದು, ನಿಮ್ಮ ಕರೆಂಟ್ ಅಸಂಪ್ಷನ್ ಐಡೆಂಟಿಫೈನ ಮಾಡಿ. ನಾನು ಯಾವ ಸ್ಟೋರಿ ರಿಪೀಟ್ ಮಾಡ್ತಾ ಇದ್ದೇನೆ ಅದನ್ನ ಬರ್ಕೊಳ್ಳಿ, ಅಥವಾ ಅದನ್ನ ಮೆಂಟಲಿ ನೀವು ನೋಟಿಸ್ ನ ಮಾಡಿ. ಎರಡನೇದು, ಹೊಸ ಐಡೆಂಟಿಟಿನ ಚೂಸ್ ಮಾಡಿ. ನಾನು ಕಾನ್ಫಿಡೆಂಟ್ ಆಗಿದ್ದೇನೆ, ನಾನು ಹೆಲ್ದಿ ಆಗಿದ್ದೇನೆ, ಐ ಆಮ್ ವೆಲ್ದಿ, ಐ ಆಮ್ ಲೌಡ್, ಐ ಆಮ್ ಆಲ್ವೇಸ್ ಸಪೋರ್ಟೆಡ್. ಮೂರನೇದು, ಆ ಐಡೆಂಟಿಟಿನ ಥಿಂಕ್ ನ ಮಾಡಿ, ಹೊಸ ಐಡೆಂಟಿಟಿನ ಥಿಂಕ್ ನ ಮಾಡಿ. ಹಳೆದನ್ನ ಬಿಡಿ. ನ್ಯೂ ಐಡೆಂಟಿಟಿಗೆ ಶಿಫ್ಟ್ ಆದ ತಕ್ಷಣ ನೀವೇನ್ ಮಾಡಿ, ನ್ಯೂ ಸ್ಟೋರಿನ ಫೀಡ್ ಮಾಡ್ತಿದ್ದೀರಾ. ಈಗ ಹೇಳಿದ್ನಲ್ವಾ, ಐ ಆಮ್ ವೆಲ್ದಿ, ಐ ಆಮ್ ಲೌಡ್ ಅಂತ. ಈ ಒಂದು ಅಸಂಪ್ಷನ್ ನೀವು ಡಾಮಿನೇಟ್ ಮಾಡಬೇಕು. ಅದನ್ನ ಅಸ್ಯೂಮ್ ನ ಮಾಡಿ, ಅದನ್ನ ಫೀಲ್ ನ ಮಾಡಿ, ಡಿಸಿಷನ್ ನ ಮಾಡಿ.
ಜಸ್ಟ್ ಲಿವ್ ದಟ್ ಮೂಮೆಂಟ್. ಓಕೆ, ನನ್ಗದು ಆಲ್ರೆಡಿ ಸಿಕ್ಕಿದೆ. ಓಕೆ, ನಾನು ಆ ಒಂದು ಅಬಂಡೆಂಟ್ ಲೈಫ್ ನಲ್ಲಿ ನಾನು ಲೀಡ್ ಮಾಡ್ತಿದ್ದೀನಿ. ಆ ರೀತಿಯಾಗಿ ಇದ್ ಮಾಡ್ಬೇಕು ನೀವು. ಓಕೆ, ಅಂದ್ರೆ ಇಲ್ಲಿ ಕನ್ಸಿಸ್ಟೆನ್ಸಿಯಿಂದ ನೀವು ಮಾಡುವಂತದ್ದು ಇದನ್ನ. ಒಂದು ದಿನ ಅಸೂಮ್ ಮಾಡಿ ಮತ್ತೆ ಓಲ್ಡ್ ಸ್ಟೋರಿಗೆ ಹೋಗ್ಬೇಡಿ. ಒಂದು ಕ್ಷಣ ಅಸೂಮ್ ಮಾಡಿ ಮತ್ತೆ ಓಲ್ಡ್ ಸ್ಟೋರಿಗೆ ಹೋಗ್ಬೇಡಿ. ಸ್ವಲ್ಪ ಸಮಯದ ನಂತರ ಅದು ಎಫರ್ಟ್ಲೆಸ್ ಆಗುತ್ತೆ. ಬಟ್ ನೀವು ಅದನ್ನ ರಿಪೀಟೆಡ್ ಆಗಿ ಮಾಡ್ತಾ ಬರ್ಬೇಕು. ಪರ್ಸಿಸ್ಟೆಂಟ್ ಮಾಡ್ತಾ ಬನ್ನಿ. ನ್ಯಾಚುರಲ್ ಆಗಿ ಅದು ನಿಮ್ಮ ಒಂದು ನ್ಯೂ ಐಡೆಂಟಿಟಿ ಆಗುತ್ತೆ. ಅದು ವೆರಿ ನ್ಯಾಚುರಲ್ ಆಗುತ್ತೆ. ನ್ಯಾಚುರಲ್ ಐಡೆಂಟಿಟಿ ಕೂಡ ಆಗುತ್ತೆ. ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಅದನ್ನ ಡಿಫಾಲ್ಟ್ ಪ್ರೋಗ್ರಾಮ್ ಆಗಿ ಆಕ್ಸೆಪ್ಟ್ ಮಾಡುತ್ತೆ. ಅದನ್ನ ಹೇಳುದು ಮ್ಯಾನಿಫೆಸ್ಟೇಷನ್ ಅಂತ ಹೇಳಿದ್ರೆ ಇಟ್ಸ್ ಈಸಿ, ಇಟ್ಸ್ ಎಫರ್ಟ್ಲೆಸ್. ಅದನ್ನ ನೀವು ತಿಳ್ಕೊಬೇಕು. ಇದನ್ನ ನೀವು ಯಾವಾಗ್ಲೂ ರಿಮೆಂಬರ್ ನ ಮಾಡ್ಕೋಬೇಕು. ಲೈಫ್ ಡಸಂಟ್ ರೆಸ್ಪಾಂಡ್ ಟು ವಾಟ್ ಯು ವಾಂಟ್, ಲೈಫ್ ರೆಸ್ಪಾನ್ಸ್ ಟು ಹೂ ಯು ಅಸ್ಯೂಮ್ ಯುವರ್ ಸೆಲ್ಫ್ ಟು ಬಿ. ಇದನ್ನ ಡೀಪ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ನಿಮ್ಮ ಅಸಂಪ್ಷನ್ ನ ಚೇಂಜ್ ಮಾಡೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ನಿಮ್ಮ ಐಡೆಂಟಿಟಿನ ಚೇಂಜ್ ಮಾಡಿ, ನಿಮ್ಮ ರಿಯಾಲಿಟಿ ಚೇಂಜ್ ಆಗೋದನ್ನ ಅಬ್ಸರ್ವ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ. ಓಲ್ಡ್ ಸ್ಟೋರಿನ ಕಂಪ್ಲೀಟ್ ಆಗಿ ಬಿಡಿ, ಓಲ್ಡ್ ಐಡೆಂಟಿಟಿನ ಕಂಪ್ಲೀಟ್ ಆಗಿ ಬಿಡಿ, ನ್ಯೂ ಐಡೆಂಟಿಟಿನ ಶಿಫ್ಟ್ ನ ಮಾಡ್ಕೊಳ್ಳಿ, ನ್ಯೂ ಐಡೆಂಟಿಟಿಗೆ ಬನ್ನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದ್ರೆ ನೀವು ಲೈಕ್ ನ ಮಾಡಿ, ಶೇರ್ ನ ಮಾಡಿ. ಹಾಗೆ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಜಾಯಿನ್ ಒನ್ ಆನ್ ಕೋಚಿಂಗ್. ಸೊ ಹಾಗೆ ನನ್ನ ಒಂದು ವಾಟ್ಸ್ಆಪ್ ಕಮ್ಯುನಿಟಿಗೂ ಕೂಡ ನೀವು ಜಾಯ್ನ್ ಆಗ್ಬಹುದು. ಅಂಡ್ ಥ್ಯಾಂಕ್ ಯು ಸೋ ಮಚ್. ಇನ್ನಷ್ಟು ಲಾ ಆಫ್ ಅಸಂಪ್ಷನ್, ಸಬ್ ಕಾನ್ಸಿಯಸ್ ಮೈಂಡ್ ಹಾಗೆ ಮ್ಯಾನಿಫೆಸ್ಟೇಷನ್ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ನ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಲವ್ ಯು ಆಲ್, ಟೇಕ್ ಕೇರ್.